ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಮರ್ಥವಾಗಿ ಇವರು. ಇಲ್ಲಿ ಬಳ್ಳಾರಿ ಘಟನೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಉಲ್ಲೇಖ ಸಮೀಪದಿಂದ ಹಾರಿದ ಗುಂಡು, ಶವ ಪರೀಕ್ಷೆ ನಡೆದಿದ್ದು ಒಂದೇ ಬಾರಿ ಅಂತಕ್ಕಂಥದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಬೇರೆ ಕೊಟ್ಟಿದ್ದಾರೆ. ಅವರೇ ಹೇಳ್ತಾರೆ, ಸಂಶೋಧನಾ ಸಮಿತಿ ಹೇಳೋರೆ ಅಸೂಯೆಯಿಂದ ಈ ಘಟನೆ ನಡೀತು ಅಂತ ಹೇಳಿ. ಇದು ಬ್ಯಾನರ್ನ ಕಟ್ತಕ್ಕಂಥ ಒಂದು ಕಾರಣಕ್ಕೋಸ್ಕರ ನಡೆದಂಥ ಗಲಭೆ ಅಂತಕ್ಕಂಥದ್ದು ಹೇಳ್ತಾರೆ. ಬ್ಯಾನರ್ ಕಟ್ತಕ್ಕಂಥ ಒಂದು ಗಲಭೆ ಅಸೂಯೆಯಿಂದ 8 ಸುತ್ತು ಗುಂಡಾರಿಸ್ತಕ್ಕಂಥದ್ದು ಎಲ್ಲಾದರೂ ನಾವು ನೋಡಿದೀವ? ಇನ್ನೂ ಪಾಪ ಹುಡುಕ್ತಾನೆ ಅವರೇ ಎಲ್ಲವೇ ಆ ಕಾಟ್ರೇಜ್ಗಳು ಅಂತ ಹೇಳಿ ಇನ್ನೂ ಹುಡುಕ್ತಾನೆ ಅವರೇ. ಎಷ್ಟು ಗುಂಡಾರಿಸೋರೋ ಏನು ಕಥೆಯೋ. ಮುಖ್ಯಮಂತ್ರಿಗಳೇ ಹೇಳಿದ್ರು, ಯಾರೋ ಸತೀಶ್ ರೆಡ್ಡಿನ ಯಾರೋ ಅವರ ಅಚಾತುರ್ಯದಿಂದ ಅವ್ರ ಗನ್ನಿಂದ ಆರದಂತ ಗುಂಡು ಅಂತ ಹೇಳಿ ಮುಖ್ಯಮಂತ್ರಿಗಳೇ ಮೊದಲನೇ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಮಾಧ್ಯಮಕ್ಕೆ ಕೊಟ್ಟಿದ್ದೇ ಮುಖ್ಯಮಂತ್ರಿ. ನಾವ್ ಹೇಳಿದ್ದಲ್ಲ ಇದು. ಈಗ ಶ್ರೀರಾಮುಲು ನೆನ್ನೆ ಒಂದು ಪ್ರಶ್ನೆ ರೈಸ್ ಮಾಡಿದ್ದಾರೆ. ಇಂಥ ಒಂದು ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ವ್ಯಕ್ತಿನ ತರಾತುರಿಲಿ ಕರ್ಕೊಂಡು ಸುಟ್ಟಾಕಿದ್ದು ಯಾತಕ್ಕೆ? ಆ ಬಾಡಿನ ಯಾವ ಕಾರಣಕ್ಕೆ ಸುಟ್ಟಾಕಿದಿರಿ? ಈಗ ಏನು ಸತ್ಯಾಂಶ ಹೊರಗೆ ತರ್ತೀರಿ ಸುಟ್ಟಾಕಿ ಬಾಡಿನ? ಅವ್ರ ಕುಟುಂಬದವರು, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪದ್ಧತಿ, ನಾವು ಸುಡ್ತಕ್ಕಂಥದ್ದಿಲ್ಲ. ನಮ್ಮ ಕುಟುಂಬದಲ್ಲಿ ನಾವು ಉಳ್ತಕ್ಕಂಥದ್ದು ನಮ್ಮ ಕುಟುಂಬದ ಒಂದು ಸಂಸ್ಕೃತಿ, ನಾವು ಸಮಾಧಿ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಅವ್ರ ಕುಟುಂಬದವರು ಹೇಳಿದ್ರು. ಅದು ಎಲ್ಲವನ್ನ ನೆಗ್ಲೆಕ್ಟ್ ಮಾಡಿ ಆ ಕುಟುಂಬದವರ ಮಾತನ್ನು ಕೇಳದೆ ತರಾತುರಿ ಸುಟ್ಟಿರ್ತಕ್ಕಂಥ ಉದ್ದೇಶ ಏನು? ವಿಮ್ಸ್ ಡೈರೆಕ್ಟರ್ ಕೈಲಿ ಹೇಳಿಕೆ ಕೊಡಿಸ್ತಾರೆ. ನೆನ್ನೆ ನೋಡಿದೆ ಅದನ್ನು ನಾನು. ಏನು 2 ಬಾರಿ ಶವ ಪರೀಕ್ಷೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿದೆ. ಈಗ ಇಲ್ಲ 2 ಬಾರಿ ಆಗಲಿಲ್ಲ, ಒಂದೇ ಬಾರಿ ಆಗಿರೋದು ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ. ಈಗ ನೆನ್ನೆ ಏನು ಕ್ಲಾರಿಫಿಕೇಶನ್ ಕೊಡಿಸ್ತಾರೆ ಬಿಮ್ಮ ಡೈರೆಕ್ಟ್ರು, ಬಳ್ಳಾರಿ ಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ ಹೇಳಿಕೆ ಏನು ಕೊಡ್ತಾನೆ? ಇಲ್ಲ, ನಾವು 6 ಗಂಟೆಗೆ ಶುರು ಮಾಡೋದು ಶವ ಪರೀಕ್ಷೆನ, ಬಹಳ ಸಮಯ ತಗೊಂಡ್ಬಿಡ್ತು ನಮಗೆ, 8-9 ಗಂಟೆ ಆಗ್ಬಿಡ್ತು. 6 ಗಂಟೆಗೆ ಶುರು ಮಾಡಿದ್ದು. ಸರಿಯಪ್ಪ, 6 ಗಂಟೆಗೆ ಶುರು ಮಾಡಿ 8 ಗಂಟೆ ಆಯ್ತು, 9 ಗಂಟೆ ಆಯ್ತು, ನಿಮ್ಮ ಸಮಯ ಎಷ್ಟೊತ್ತು ತಗೊಂಡ್ರಿ? ನನ್ನ ಪ್ರಶ್ನೆ ಇಲ್ಲ ಇಲ್ಲಿ, ನಾನು ಅದನ್ನು ಕೇಳಲ್ಲ. ಅವೇನೋ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿತ್ತು, ಚೂರುಗಳು ತೆಗಿಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ಬಿಡ್ತು ಅಂತ ಹೇಳ್ತಾರೆ. ನಿನ್ನೆ ಅವರೇ ಹೇಳ್ತಾರೆ, ಫಸ್ಟು ಯಾರೋ ಯೋಗೀಶ್ ಅನ್ನೋ ಡಾಕ್ಟ್ರು ಶವ ಪರೀಕ್ಷೆ ಪ್ರಾರಂಭ ಮಾಡ್ದ. ನೆನ್ನೆ ಅವರೇ ಹೇಳಿರೋದು ಡೈರೆಕ್ಟ್ರು ಮಾಧ್ಯಮದ ಮುಂದೆ. ಯೋಗೀಶ ಅಂತಕ್ಕಂಥ ಡಾಕ್ಟ್ರು ಏನು ಶವ ಪರೀಕ್ಷೆ ಪ್ರಾರಂಭ ಮಾಡಿದ್ರು, ನಾನು ಸರ್ಕಾರಕ್ಕೆ ಕೇಳ್ತೀನಿ, ಈ ರೀತಿಯ ಒಂದು ಮರಣ ಹೊಂದಿದಾಗ ಎಷ್ಟು ಜನ ಡಾಕ್ಟರ್ನ ಇಟ್ಕೊತೀರಿ ಶವ ಪರೀಕ್ಷೆ ಮಾಡೋದಕ್ಕೆ? ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಜನ ಡಾಕ್ಟರ್ನ ಇಟ್ಕೊಂಡು ಶವ ಪರೀಕ್ಷೆ ಮಾಡಿದ್ರಿ? ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರೆ ಅವ್ರು ಹೇಳೋದು, ಶವ ಪರೀಕ್ಷೆ ಒಬ್ಬ ಡಾಕ್ಟರ್ ಮಾಡ್ತಾನೆ, ನಿಮ್ಮ ಫೊರೆನ್ಸಿಕ್ ಸಿಬ್ಬಂದಿಗಳು ಇರಬೇಕು, ಇದು ಇರತಕ್ಕಂಥ ಕಾನೂನು. ಈ ಶವ ಪರೀಕ್ಷೆ ಮೊದಲೊಬ್ಬ ಮಾಡ್ತಾನೆ, ಆಮೇಲೆ ಇವನೇ ಡೈರೆಕ್ಟ್ ಹೇಳ್ತಾ ಅವನೀಗ ಇನ್ನೊಬ್ಬ ಯಾರೋ ಚೇತನ್ ಅಂತ ಇನ್ನೊಬ್ಬ ಡಾಕ್ಟರ್ನ ಆಮೇಲೆ 3 ಗಂಟೆ ಆದ್ಮೇಲೆ ಕರ್ಸಿದ್ರಂತಲೇ. ಯಾಕೆ ಕರ್ಸಿದ್ರು? ಯಾರು ಹೇಳಿ ಕರ್ಸಿದ್ರು ಅವ್ರನ್ನ? ಯಾತಿ ಕರ್ಸ್ಕೊಂಡ್ರಿ?
ಇಲ್ಲ ಹೋಗ್ಲಿ, ಮನುಷ್ಯನಿಗೆ ಜೀವ ಇದ್ದು ಆ ಗುಂಡು ಹೊರಗಡೆ ತೆಗೆದು ಜೀವ ಕಾಪಾಡೋಕ್ಕೋಸ್ಕರವಾಗಿ ಆ ಡಾಕ್ಟರ್ನ ಕರೆಸ್ಕೊಂಡಿದ್ರೆ ಇಲ್ಲಪ್ಪ ಪಾಪ ಜೀವ ಉಳಿಸೋಕ್ಕೋಸ್ಕರ ಕರೆಸಿದ್ರು ಅಂತ ಹೇಳ್ಬೋದು. ಈಗ ವ್ಯಕ್ತಿ ತೀರ್ಕೊಂಡು ಹೋಗಿದ್ದಾನೆ, ತೀರ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ನ ನೀವು 3 ಗಂಟೆ ಮಾಡಿದ್ರು ಆ ಜೀವ ಏನು ವಾಪಸ್ ಬರಲ್ಲ, 6 ಗಂಟೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಜೀವ ವಾಪಸ್ ಬರಲ್ಲ. ಬಹಳ ಟೈಮ್ ಹಿಡ್ಕೊಂಡ್ಬಿಡ್ತು. ಅದಕ್ಕೆ ಇನ್ನೊಬ್ಬ ಡಾಕ್ಟರ್ನ ಆಮೇಲೆ ಕರ್ಸಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲೇ ಇರ್ತಕ್ಕಂಥದ್ದು